ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ನಿರ್ಣಯವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡುತ್ತೆ ಮತ್ತೆ ಯಾರೆಲ್ಲ ಫಲಾನುಭವಿಗಳು ಏನ್ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ 31, 32ನೇ ಕಂತಿನ ಲೈವ್ ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕೊಂಡು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ SIR ಗೆ ಸಂಬಂಧಪಟ್ಟ ಹಾಗೆ SIR ಇದೆ ಆಗಸ್ಟ್ 8ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಈಗ ನೀವು ಇನ್ನೂ ಏನಾದರೂ BLOಗೆ ನಿಮ್ಮ ಎನ್ಯುಮರೇಷನ್ ಫಾರಂ ಅನ್ನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಮಿಟ್ ಮಾಡಿ. ಈಗ SIR ಅನ್ನ 17ನೇ ತಾರೀಕಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 17ನೇ ತಾರೀಕು, ಇದೇ ಆಗಸ್ಟ್ 17ನೇ ತಾರೀಕು ತನಕ ನಿಮಗೆ ಸಮಯಾವಕಾಶ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನೀವು SIR ಫಾರಂ ಫಿಲ್ಅಪ್ ಮಾಡಿ. SIR ಮುಗಿತಿದ್ದಾಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆರಂಭ ಆಗ್ತಾ ಇದೆ. ಮರುಪರಿಶೀಲನೆ ಯಾವ ರೀತಿ ಆರಂಭ ಆಗ್ತಾ ಇದೆ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಬಯೋಮೆಟ್ರಿಕ್ ಅನ್ನ ಕೊಡಬೇಕಾಗತ್ತೆ. ಆಹಾರ ಇಲಾಖೆಯಲ್ಲಿ ಏನು ಡಾಟಾ ಇರುತ್ತೆ, ಯಾರ್ಯಾರ ಫಲಾನುಭವಿಗಳ ಲೀಸ್ಟ್ ಇರುತ್ತೆ, ಅವರೆಲ್ಲರೂ ಸಹ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಅನ್ನು ಕೊಡಬೇಕು. ಅದರ ಜೊತೆಯಲ್ಲಿ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೂ ಹೋಗಿ ಸಹ ನೀವು ಬಯೋಮೆಟ್ರಿಕ್ ಅನ್ನು ಕೊಡಬೇಕು. ಇದರಿಂದ ಏನು ಉಪಯೋಗ, ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅಂತ ನೋಡೋದಕ್ಕೆ ಹೋದ್ರೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗುತ್ತೆ. ಯಾರು ಬಯೋಮೆಟ್ರಿಕ್ ಅನ್ನ ಕೊಡ್ತಾರೆ ಅವ್ರಿಗೆ ಮಾತ್ರ ಹಣ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಯಾರು ತೀರ್ಕೊಂಡಿರ್ತಾರೆ ಅಂತವರು ಫಲಾನುಭವಿಗಳ ಪಟ್ಟಿಯಿಂದ ಹೊರಗಡೆ ಇರ್ತಾರೆ. ಮತ್ತೆ ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಲಾಭ ಬೇಡಪ್ಪ, ನಾನು ಆರ್ಥಿಕವಾಗಿ ಸಬಲರಾಗಿದ್ದೇನೆ, ನಮಗೆ ಬೇಡ ಅಂದ್ರೂ ಕೂಡ ನೀವು ಬಿಟ್ಕೊಡ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಮಟ್ಟ ಮತ್ತೆ ತಾಲೂಕು ಮಟ್ಟದಲ್ಲಿ ಇದಕ್ಕೆ ಸಮಿತಿಯನ್ನ ರಚಿಸ್ಬಿಟ್ಟು ಇದನ್ನ ಪರಿಷ್ಕರಣೆಯ ಪ್ರಕ್ರಿಯೆಯನ್ನ ಆರಂಭ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ನೀವೆಲ್ಲರೂ ಬಯೋಮೆಟ್ರಿಕ್ ಅನ್ನ ಕೊಡಬೇಕೆ ಹೊರತು ಬೇರೆ ಯಾವುದೇ ರೀತಿ ಪರಿಷ್ಕರಣೆ ನಡೆಯೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ದಿನಾಂಕದಿಂದ ಶುರು ಆಗುತ್ತೆ ಎಲ್ಲದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದರ ಜೊತೆಯಲ್ಲಿ 32ನೇ ಕಂತು, 31, 32 ಎರಡೂ ಕೂಡ ಜಮಾ ಆಗ್ತಾ ಇದೆ, ಪ್ರತಿನಿತ್ಯ ಜಮಾ ಆಗ್ತಾ ಇದೆ. ಈಗ ಆಲ್ರೆಡಿ 30% ಗಿಂತ ಹೆಚ್ಚು ಜನರಿಗೆ 32ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹಾಗಾಗಿ ವೆಯ್ಟ್ ಮಾಡಿ. ನೀವೆಲ್ಲರಿಗೂ ಸಹ 31, 32ನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ಈಗ ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟಾಗಿ ದಿನನಿತ್ಯ ಲೈವ್ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ ಕೂಡ ಲೈವ್ ಮಾಡ್ತೀನಿ. ನಿಮ್ಮ ಜಿಲ್ಲೆಗೂ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅಂತ ಅನ್ನೋ ಮಾಹಿತಿಯನ್ನ ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.